ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದವರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಇವತ್ತು ನಿಮ್ಮ ಜೊತೆ ಬಂದುಬಿಟ್ಟು ಹಳ್ಳಿ ಕಡೆ ತುಂಬಾ ಟ್ರೆಂಡಿಂಗ್ ಇರುವಂಥ ಥ್ರೆಡ್ ವರ್ಕಿದು ಬ್ಲೌಸ್ ಡಿಸೈನನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು, ಇಲ್ಲಿ ದಾರದಿಂದ ಈ ರೀತಿ ಮಾಡ್ತಾರೆ ಆಯಿತಾ. ಬರೀ 4 ದಾರ ಅಷ್ಟೇ, ಇದಕ್ಕೆ ಏನು ಬೇರೆ ಬೀಡ್ಸ್ ಲೇಸ್ ಏನು ಕೂಡ ಯೂಸ್ ಮಾಡಲ್ಲ. ಬಟ್ ತುಂಬಾ ಚೆನ್ನಾಗಿರುತ್ತೆ, ಒಂಥರ ಸಿಂಪಲ್ಲಾಗಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಯಾವ ರೀತಿ ರೆಡಿ ಮಾಡೋದಂತ ನಿಮ್ಮ ಜೊತೆ ಡೀಟೇಲಾಗಿ ಶೇರ್ ಮಾಡ್ಕೊಳ್ತೇನೆ. ಬನ್ನಿ ನೋಡುವ. ಈಗ ನಾವು ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡೋಣ. ಏನು ಗೊತ್ತಾ, ಮೊದಲಿಗೆ ನಾವಿಲ್ಲಿ ಈ ಥರ ಪೇಪರ್ಗಳನ್ನು ತೆಗೊಳ್ಬೇಕು. ಅದರ ಮೇಲೆ ನಾವೀಗ ಯಾವುದಕ್ಕೆ ವರ್ಕನ್ನು ಮಾಡಲಿಕ್ಕಿದ್ದೇವೆ ಆ ಪೀಸ್ಗಳನ್ನು ಬಟ್ಟೆಯನ್ನು ಇಟ್ಕೊಳ್ಬೇಕು. ನಾನಿಲ್ಲಿ ಬಂದುಬಿಟ್ಟು ಫ್ರಂಟಿಗೆ ಕೂಡ ಮಾಡ್ತಾಯಿದ್ದೀನಿ ಮತ್ತು ಬ್ಯಾಕಿಗೆ ಕೂಡ ಮಾಡ್ತಾಯಿದ್ದೀನಿ. ಫ್ರಂಟಿಗೆ ಬಂದುಬಿಟ್ಟು ರೈಟ್ ಸೈಡಿಗೆ ಮಾತ್ರ ಆಯಿತಾ, ಚೆಂದ ಕಾಣುತ್ತೆ. ಹಾಗಾಗಿ ನೋಡಿ, ನೀವು ಫ್ರಂಟಿಗೆ ಮಾಡಲ್ಲ ಅಂದರೆ ಈ ರೀತಿ ಬರೀ ಬ್ಯಾಕಿದ್ದು ಮಾತ್ರ ತೆಗೊಂಡ್ರೆ ಸಾಕು ಆಯಿತಾ. ಆ ಬಟ್ಟೆಗಳಿಗೆ ಒಂದೊಂದು ಪೇಪರ್, ನ್ಯೂಸ್ ಪೇಪರ್. ಅದಾದಮೇಲೆ ನೋಡ್ಬೋದು ನೀವಿಲ್ಲಿ 1 ಇಂಚ್ ಅಗಲದ್ದು ಮತ್ತು 20 ಇಂಚ್ ಉದ್ದದ್ದು 4 ಪೀಸ್ ಬಟ್ಟೆಯನ್ನು ತೆಗೊಂಡಿದ್ದೀನಿ. ಮತ್ತು 4 ಎಳೆ ದಾರ ಕೂಡ ಸೂಜಿಯಲ್ಲಿ ಹಾಕಿ ರೆಡಿ ಇಟ್ಕೊಂಡಿದ್ದೀನಿ ಆಯಿತಾ. ಅದಾದಮೇಲೆ ಈ ಬಟ್ಟೆ ಉಂಟಲ್ವ, 1 ಇಂಚ್ ಅಗಲದ್ದು ಬಟ್ಟೆ ನಾವು ಕಟ್ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಈ ರೀತಿ ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು. ನಾವು ಬ್ಲೌಸಿಗೆ ಹಿಂದೆ ಕಟ್ಟುವ ಡೋರಿಯನ್ನು ಮಾಡ್ಕೊಳ್ತೇವೆ ನೋಡಿ, ಅದೇ ರೀತಿ ಇದನ್ನು ಕೂಡ ಡೋರಿ ಥರ ನಮಗೆ ತಿರುಗಿಸ್ಕೊಳ್ಳಿಕ್ಕೆ ಉಂಟು. ನೀವು ನೋಡ್ಬೋದು, ಇಲ್ಲಿ ನಿಮ್ಮಿಂದ ಎಷ್ಟು ಸಾಧ್ಯನೋ ಸಣ್ಣದಾಗಿ ಸ್ಟಿಚ್ ಮಾಡಿ ಅದನ್ನು ತಿರುಗಿಸ್ಕೊಳ್ಳಿಕ್ಕೆ ಅಷ್ಟು ಸಣ್ಣದಾಗಿ ನೀವು ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಆಯಿತಾ. ಇದರದ್ದು ಡೋರಿ ಹೆಚ್ಚು ದಪ್ಪ ಇದ್ದರೆ ಕೂಡ ಅದು ಚೆಂದ ಕಾಣಲ್ಲ, ಒಂದು ಸ್ವಲ್ಪ ಸಣ್ಣದಾಗಿದ್ರೇ ಚೆಂದ ಕಾಣುತ್ತೆ. ಹಾಗಾಗಿ ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಣ್ಣ ಡೋರಿಯನ್ನು ಮಾಡ್ಕೊಳ್ಳಿ ಆಯಿತಾ. 4 ಪೀಸನ್ನು ಸೇಮ್ ಅದೇ ರೀತಿ ನಾವು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕಾಗತ್ತೆ. ನಾನೀಗ ನಿಮಗೆ ಒಂದು ಪೀಸನ್ನು ತೋರಿಸ್ತೇನೆ ನೋಡಿ, ನಾನು ಸ್ಟಿಚ್ ಮಾಡಿದ್ದು ಯಾವ ರೀತಿ ಮಾಡಿದ್ದೀನಿ ಅಂತ. ನೋಡ್ಬೋದು ನೀವಿಲ್ಲಿ ಈ ರೀತಿ ಆಯಿತಾ. ನೋಡಿ, ಇಷ್ಟು ಸಣ್ಣದು ನಾವು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಇದು ನಮಗೆ ಆರಾಮದಲ್ಲಿ ನಮಗೆ ತಿರುಗಿಸ್ಕೊಳ್ಬೋದು ಆಯಿತಾ. ಇದಕ್ಕಿಂತ ಹೆಚ್ಚು ದಪ್ಪ ಮಾಡಿಕೊಂಡ್ರೆ ಅದಷ್ಟು ಚೆನ್ನಾಗಿ ಕಾಣಲ್ಲ, ಅಥವಾ ನಿಮ್ಗೆ ಆಗಲ್ಲ ತಿರುಗಿಸ್ಕೊಳ್ಲಿಕ್ಕೆ ಅನ್ನೋರು ಮಾಡ್ಕೊಳ್ಬೋದು. ನೀವು ನೋಡ್ಬೋದು, ಇಲ್ಲಿ ನಾನು 4 ಬಟ್ಟೆಗೆ ಕೂಡ ನಾನು ಸ್ಟಿಚ್ಚನ್ನು ಮಾಡ್ಕೊಂಡು ಆಗಿದೆ ಅಲ್ವಾ. ಈಗ ನಾವು ಇದನ್ನು ತಿರುಗಿಸ್ಕೊಳ್ಬೇಕು ಡೋರಿಯನ್ನು. ಆಗ ಏನು ಮಾಡಬೇಕಪ್ಪ ಅಂದರೆ, 4 ಎಳೆ ದಾರನ ರೆಡಿ ಇಟ್ಕೊಂಡಿದ್ದೀವಲ್ವ, ಸೂಜಿಗೆ ಹಾಕ್ಬಿಟ್ಟು ಈ ರೀತಿ ಸೂಜಿನ ಬಟ್ಟೆಗೆ ಚುಚ್ಚಬೇಕಾಯ್ತಾ. ನೋಡ್ಬೋದು, ಈ ರೀತಿ ಸೂಜಿನ ಸುಚ್ಚಿಬಿಟ್ಟು ನೋಡಿ ಹೀಗೆ ಎಳೀರಿ ಆಯಿತಾ. ದಾರಾನ ಎಳೆದ್ಮೇಲೆ ಗಂಟು ಬಂದುಬಿಟ್ಟು ಅಲ್ಲಿ ನಿಲ್ಲುತ್ತೆ, ಆವಾಗ ಬಟ್ಟೆಗೆ ಲಾಕ್ ಆಗುತ್ತೆ ಆಯಿತಾ. ಅದಾದಮೇಲೆ ಸೂಜಿಯ ಹಿಂಬದಿಯನ್ನು ಆ ಡೋರಿ ಒಳಗೆ ಹಾಕ್ತಾ ಹೋಗ್ಬೇಕಾಯ್ತಾ. ರೈಟ್ ಸೈಡಿಂದ ಸೂಜಿಯನ್ನು ಪುಷ್ ಮಾಡಿದ್ರೆ ಲೆಫ್ಟಿಂದ ಬಟ್ಟೆಯನ್ನು ಮೇಲ್ಗಡೆಗೆ ಪುಷ್ ಮಾಡಿ ಆಯಿತಾ. ಇದೇ ರೀತಿ ನೀವು ರೈಟಿಂದ ಸೂಜಿಯನ್ನು ಪುಷ್ ಮಾಡಿ ಲೆಫ್ಟ್ ಹ್ಯಾಂಡಿಂದ ಬಟ್ಟೆಯನ್ನು ಮೇಲೆ ಮಾಡಿ, ಇದೇ ರೀತಿ ಮಾಡಿ ಸೂಜಿಯನ್ನು ಹೊರಗೆ ಬರುವ ತನಕ ಕೂಡ ಆಯಿತಾ. ಆ ಬಟ್ಟೆಯಿಂದ ಸೂಜಿ ನಮಗೆ ಹೊರಗಡೆ ಸಿಗಬೇಕು, ಅಲ್ಲಿ ತನಕ ಅದೇ ರೀತಿ ಮಾಡಿ ಆಯಿತಾ. ನೋಡ್ಬೋದು, ಇಲ್ಲಿ ನಂದು ಸೂಜಿ ಹೊರಗಡೆ ಬಂದಿದೆ ಆಯಿತಾ. ಬಂದಮೇಲೆ ಏನು ಮಾಡ್ತೀನಪ್ಪ ಅಂದರೆ, ರೈಟ್ ಸೈಡಲ್ಲಿ ಸೂಜಿಯನ್ನು ಇಟ್ಕೊಂಡಿದ್ದೀನಿ, ಇನ್ನೊಂದು ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಇನ್ನೊಂದು ಬಟ್ಟೆ ಇದೆ ಅಲ್ವಾ, ಅದು ಬಟ್ಟೆದು ಅದನ್ನು ಇಟ್ಕೊಂಡಿದ್ದೀನಿ, ತುದಿಯನ್ನು ಇಟ್ಕೊಂಡ್ಬಿಟ್ಟು ಎಳೀರಿ ಆಯಿತಾ. ರೈಟ್ ಸೈಡಲ್ಲಿ ದಾರ ಇರುತ್ತಲ್ವ, ಸ್ವಲ್ಪ ಜಾಗ್ರತೆಯಲ್ಲಿ ಎಳೀರಿ, ಗಟ್ಟಿ ಎಳೀಲಿಕ್ಕೆ ಹೋಗಬೇಡಿ ಆಯಿತಾ. ಒಮ್ಮೊಮ್ಮೆ ಅದು ಬೇಗ ನಮಗೆ ಬಟ್ಟೆ ಒಳಗೆ ಹೋಗಿ ತಿರುಗಿಸ್ಕೊಳ್ಳಿಕ್ಕೆ ಸಿಗದೇ ಇರುವ ಟೈಮಲ್ಲಿ ಈ ರೀತಿ ಸೂಜಿಯಿಂದ ಚುಚ್ಚಿ ಆಯಿತಾ. ಅದಕ್ಕೆ ಸ್ವಲ್ಪ ಸೂಜಿಯಿಂದ ಆ ಬಟ್ಟೆಯನ್ನು ಒಳಗಡೆಗೆ ಪುಷ್ ಮಾಡಿ, ಆವಾಗ ಅದು ಆರಾಮಾಗಿ ನಮಗೆ ಟರ್ನ್ ಆಗಿ ಸಿಗ್ತದೆ. ನೋಡ್ಬೋದು ನೀವಿಲ್ಲಿ ನಾನು ಟರ್ನ್ ಮಾಡಿ ಆಯಿತು, ಹೀಗೆ ಬಂತು ಆಯಿತಾ ಎಂಡಿಂಗಿಗೆ. ನನ್ನದು ನೋಡಿ, ಈ ರೀತಿ ಎಂಡಿಂಗಿಗೆ ಬರುವಾಗ ಈ ರೀತಿ ದಾರ ಬರ್ತದಲ್ವ ನೋಡಿ, ಈ ರೀತಿ ನಮಗೆ ದಾರ ಹೊರಗಡೆ ಬಂದುಬಿಟ್ರೆ ಮುಗೀತು ನಮ್ಮದು ಡೋರಿ ಟರ್ನ್ ಆದಾಗೇನಾಯ್ತಾ ಆಲ್ಮೋಸ್ಟ್. ಮಾತ್ರ ಜಾಗ್ರತೆ ಮಾಡಿ ಥ್ರೆಡ್ ಎಳೆಯುವಾಗ ಥ್ರೆಡ್ ಕಟ್ಟಾಗದೇ ಇರೋ ಥರ ಮಾಡಿ ನೋಡಿ, ಈ ರೀತಿ ಇಷ್ಟೇ. ಇವಾಗ ನಮ್ಮದು ಇದು ಆಲ್ಮೋಸ್ಟ್ ಡೋರಿ ರೆಡಿ ಆಯ್ತಾಯ್ತಾ. ಹೀಗೆ ಲೆಫ್ಟ್ ಸೈಡಿಂದ ಒಂದು ಎಳೀರಿ, ರೈಟ್ ಸೈಡಿಂದ ಕೂಡ ಎಳೀರಿ. ಈ ರೀತಿ ಮಾಡಿಕೊಂಡು ಫುಲ್ ಈ ಥ್ರೆಡ್ಡನ್ನು ನಾವು ಹೊರಗೆ ತೆಗಿಬೇಕು ಆಯಿತಾ, ಈ ಡೋರಿಯನ್ನು. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಕೂಡ ರೀಸೆಂಟಾಗಿ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಯಿತಾ. ಮತ್ತು ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಆಯಿತಾ. ನೋಡ್ಬೋದು ನೀವಿಲ್ಲಿ ಈ ರೀತಿ ಲಾಸ್ಟಿಗೆ ನಂದು ಡೋರಿ ಈ ರೀತಿ ರೆಡಿ ಆಗಿದೆ ಆಯಿತಾ. ನೋಡಿ, ತಿರುಗಿಸ್ಕೊಂಡ್ಮೇಲೆ ನೋಡ್ಬೋದು ನೀವಿಲ್ಲಿ ಈ ರೀತಿ ನಮ್ಮದು ಡೋರಿಯನ್ನು ತಿರುಗಿಸ್ಕೊಂಡಾಯಿತು. ಇನ್ನುದೇ ಥ್ರೆಡ್ ಇದೆಲ್ಲ, ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಕಟ್ ಮಾಡಿ ತೆಗೆದು ವಾಪಸ್ ಆ ಥ್ರೆಡ್ಡಿಗೆ ಗಂಟು ಹಾಕಿ ಇಟ್ಕೊಳ್ಳಿ ಆಯಿತಾ.
ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಪೀಸನ್ನು ತೆಕ್ಕೊಂಡು ಅದೇ ರೀತಿ ನೋಡಿ ಹೊರಗಡೆಯಿಂದ ಸೂಜಿಯನ್ನು ಹಾಕಿ ಎಳೀರಿ, ಎಳೆದು ಗಂಟು ಬಂದು ಅಲ್ಲಿ ಲಾಕ್ ಆಗುತ್ತೆ. ಅದಾದಮೇಲೆ ಸೂಜಿಯ ಹಿಂಬದಿಯನ್ನು ಆ ಡೋರಿಯ ಒಳಗಡೆ ಹಾಕಿ. ಸೇಮ್ ಈಗ ನಾವು ಒಂದನ್ನು ಹೇಗೆ ಮಾಡ್ತೀವಿ ನೋಡಿ ಅದೇ ರೀತಿ ರೈಟ್ ಸೈಡಿಂದ ಸೂಜಿನ ಪುಷ್ ಮಾಡೋದು, ಲೆಫ್ಟ್ ಸೈಡಿಂದ ಬಟ್ಟೆನ ಮೇಲ್ಗಡೆ ತರೋದು. ಆ ರೀತಿ ಮಾಡಿಬಿಟ್ಟು ಸೂಜಿನ ಹೊರಗೆ ತೆಕ್ಕೊಳ್ಬೇಕು. ಸೂಜಿನ ಹೊರಗೆ ತೆಗೆದ್ಮೇಲೆ ರೈಟ್ ಸೈಡಲ್ಲಿ ದಾರಾನ ಇಟ್ಕೊಂಡು ಎಳೀರಿ, ಲೆಫ್ಟ್ ಸೈಡಲ್ಲಿ ಆ ಬಟ್ಟೆನ ಇಟ್ಕೊಂಡಿರಿ. ಅದು ಕೈಯಿಂದ ಸ್ವಲ್ಪ ಹೀಗೆ ಒತ್ತಿ ಅದನ್ನು ಒಳಗೆ ಹೋಗಲಿಕ್ಕೆ. ಅದು ಹೋಗೋದಿಲ್ಲ ಅಂತಾದರೆ ಅದಕ್ಕೆ ಸ್ವಲ್ಪ ಸೂಜಿಯಿಂದ ಹೀಗೆ ಪುಷ್ ಮಾಡಿ ಆಯಿತಾ. ಅದು ಒಂದೊಂದು ಬಟ್ಟೆ ಮೇಲೆ ಡಿಪೆಂಡ್ ಆಯಿತಾ. ಒಂದೊಂದು ಬಟ್ಟೆ ಬೇಗ ಜಾರಿಕೊಂಡು ನಮಗೆ ಟರ್ನ್ ಮಾಡಲಿಕ್ಕೆ ಈಸಿ ಆಗ್ತದೆ. ಇದು ನಂದು ಕಾಟನ್ ಬಟ್ಟೆ, ಸ್ವಲ್ಪ ಬೇಗ ಹೋಗಲಿಲ್ಲ. ನಾನು ಕೂಡ ಈ ರೀತಿ ಸೂಜಿಯಿಂದ ಒತ್ತಿದ ನಂತರ ಅದು ಈಸಿಯಾಗಿ ನನಗೆ ಟರ್ನ್ ಮಾಡಲಿಕ್ಕೆ ಸಿಕ್ತು ಆಯಿತಾ. ನೋಡ್ಬೋದು ನೀವು ಇಲ್ಲಿ ಈ ರೀತಿ ಸೂಜಿಯಿಂದ ಒತ್ತಿದರೆ ಆಯಿತು. ನನಗೆ ನೋಡಿ ಇಲ್ಲಿ ಸ್ಟಾರ್ಟ್ ಆಯಿತು ಅದು ಒಳಗೆ ಹೋಗಲಿಕ್ಕೆ. ಒತ್ತಿದ್ದರಿಂದ ಅದು ಒಳಗೆ ಹೋಗಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಅದಾದಮೇಲೆ ಏನು ಮಾಡಬೇಕಪ್ಪ ಅಂದರೆ ದಾರಾನ ಈ ರೀತಿ ಕೈಯಲ್ಲಿ ಇಟ್ಕೊಂಡು ಮತ್ತೆ ಎಳೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಆರಾಮದಲ್ಲಿ ಅದು ಬರುತ್ತೆ. ನಿಮಗೆ ದಾರ ಹಿಡಿಯೋಕ್ಕೆ ಗ್ರಿಪ್ ಸಿಗಲ್ಲ ಅನ್ನೋಂಥವ್ರು ದಾರನ ಬೆರಳಿಗೆ ಕೂಡ ಸುತ್ಕೊಂಡ್ಬಿಡ್ಬೋದು ಆಯಿತಾ. ನೋಡಿ ಇಲ್ಲಿ ನಂದು ಸ್ಟಾರ್ಟ್ ಆಗಿದೆ ಅದು ಒಳಗೆ ಹೋಗಲಿಕ್ಕೆ ಬಟ್ಟೆ. ಹೀಗೆ ಒಂಚೂರು ಅದು ಬಟ್ಟೆ ಒಳಗೆ ಹೋಗಲಿಕ್ಕೆ ಸ್ಟಾರ್ಟ್ ಆದರೆ ಆನಂತರ ಆರಾಮದಲ್ಲಿ ಹೋಗ್ತದೆ ಆಯಿತಾ. ಏನು ಕಷ್ಟ ಇಲ್ಲ. ನೋಡ್ಬೋದು ನೀವಿಲ್ಲಿ ಒಂಚೂರು ಹೋಗುವ ತನಕ ಮಾತ್ರ. ನೋಡಿ ನಂದೀಗ ಬಟ್ಟೆ ಒಳಗೆ ಹೋಗಿದ್ದು ಈ ಕಡೆ ಹೊರಗಿನಿಂದ ಈ ಸೈಡ್ ಬಂತು ಆಯಿತಾ. ನೋಡಿ ನಾನು ಎಳೀತಾ ಹೋಗಿದ್ದೆ ಅಲ್ವಾ, ಎಳೀತಾ ಹೋಗಿ ನನಗೆ ಥ್ರೆಡ್ ಈ ರೀತಿ ಹೊರಗಡೆ ಸಿಕ್ಕಿದೆ. ಆ ಥ್ರೆಡ್ಡನ್ನು ನಾನು ಕಟ್ ಮಾಡಿ ತೆಗೆದು ಈ ರೀತಿ 4 ಡೋರಿಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಎಲ್ಲ ಡೋರಿಗಳನ್ನು ತೋರಿಸ್ತಾ ಕೂತ್ರೆ ವಿಡಿಯೋ ಲೆಂತಿ ಆಗುತ್ತಲ್ವ, ಹಾಗಾಗಿ 2 ಡೋರಿಯನ್ನು ನಾನೀಗ ಸಪ್ರೇಟ್ ತೆಗೆದಿಟ್ಟಿದ್ದೀನಿ. ಆಮೇಲೆ ಯೂಸ್ ಮಾಡ್ತೀನಿ. ಸ್ಟಾರ್ಟಿಂಗಿಗೆ 2 ಮಾತ್ರ ತೆಗೊಳ್ತೇನೆ. ನೀವು ನೋಡ್ಬೋದು ಇಲ್ಲಿ ನಾನು ಫ್ರಂಟ್ ಪಾರ್ಟನ್ನು ತೆಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟೇ ಪೇಪರನ್ನು ತೆಗೊಂಡು ಪೇಪರ್ನ ಮೇಲೆ ಆ ಬಟ್ಟೆಯನ್ನು ಇಟ್ಟು ನಾವು ಸ್ಟಿಚ್ಚನ್ನು ಮಾಡಬೇಕು ಆಯಿತಾ. ನೋಡಿ ನೀವು ಈ ರೀತಿ ಕರೆಕ್ಟಾಗಿ ಆ ಪೇಪರ್ನ ಮೇಲೆ ಬಟ್ಟೆಯನ್ನು ಜೋಡಿಸ್ಕೊಂಡು ಅದು ಹೇಗಿದೆ ಹಾಗೇ ಸ್ಟಿಚ್ ಹಾಕಬೇಕು. ಅದಾದಮೇಲೆ ನೋಡಿ ನಾನು ಸ್ಟಿಚ್ ಹಾಕಿ ಆಯಿತು. ಈಗ ನಾನು ಡೋರಿಯನ್ನು ಸ್ಟಿಚ್ ಮಾಡಲಿಕ್ಕೆ ಉಂಟು. ಯಾವ ರೀತಿ ಅಂದರೆ ಡೋರಿಯಲ್ಲಿ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಸ್ವಲ್ಪ ದಪ್ಪ ಇರುತ್ತೆ, ಅದನ್ನು ಕಟ್ ಮಾಡಿ ತೆಗೆದುಬಿಡಿ ಆಯಿತಾ. ಅದಾದಮೇಲೆ ನೋಡಿ ಈ ರೀತಿ ಆ ಬ್ಲೌಸ್ ಇದ್ದಿದ್ದಲ್ವ ಫ್ರಂಟ್ ಪಾರ್ಟ್, ಅದರ ಮುಂದುಗಡೆ ನಿಮಗೆ ಎಷ್ಟು ಗ್ಯಾಪ್ ಬೇಕು ಅಂತ ನೋಡಿ ನೀವು ಇಟ್ಕೊಳ್ಳಿ ಆಯಿತಾ. ನಾನೊಂದು ಅರ್ಧ ಇಂಚ್ ಗ್ಯಾಪಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಒಂದು ಅರ್ಧ ಇಂಚ್ ಗ್ಯಾಪಲ್ಲಿ ಡೋರಿಯನ್ನು ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಈಗ ಅದು ಫ್ರಂಟಿದ್ದು ನಮಗೆ ಹೇಗೆ ರೌಂಡ್ ಶೇಪ್ ಬಂದಿದೆ ಅಲ್ವಾ, ಹುಕ್ ಬಟನ್ಸ್ ಹತ್ತಿರ ಆ ಟೈಪಲ್ಲೇ ನಾವು ಅದನ್ನು ಸ್ಟಿಚ್ ಮಾಡಬೇಕು ಆಯಿತಾ. ನೋಡ್ಬೋದು ನೀವಿಲ್ಲೀಗ ನಂದು 1 ಲೇಯರಲ್ಲಿ ಡೋರಿ ಸ್ಟಿಚಿಂಗ್ ಆಯಿತು. ಇದು ಬಂದುಬಿಟ್ಟು ನಾನು ಥ್ರೆಡ್ ವರ್ಕನ್ನು ಡಬಲ್ ಲೇಯರಲ್ಲಿ ಮಾಡ್ತಾಯಿದ್ದೀನಿ, 2 ಲೇಯರಲ್ಲಿ. ಸೊ ನೀವು ಒಂದೇ ಲೇಯರ್ ಮಾಡೋರಾದರೆ ಇಷ್ಟೇ ಒಂದೇ ಡೋರಿಯನ್ನು ಅಟ್ಯಾಚ್ ಮಾಡಿದ್ರೆ ಸಾಕಾಗುತ್ತೆ. ನಾನೀಗ ಇದಕ್ಕೆ 2 ಪೀಸ್ ಡೋರಿಯನ್ನು ಅಟ್ಯಾಚ್ ಮಾಡ್ತೇನೆ. ನಾನು ಡಬಲ್ ಲೇಯರಲ್ಲಿ ಮಾಡ್ತೇನೆ ಹಾಗಾಗಿ. ಮತ್ತು ಇನ್ನೊಂದು ಫ್ರಂಟಿಗೆ ಅದು ನಿಮ್ಮ ಚಾಯ್ಸ್, ನೀವು ಮಾಡ್ತೀರಾದರೆ ಮಾಡಿ, ಇಲ್ಲಾಂದರೆ ಬಿಡ್ಬೋದು. ನಾನು ಹೆಚ್ಚಾಗಿ ಮಾಡ್ತೇನೆ ಆಯಿತಾ. ಯಾವುದೇ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಕೂಡ ಅಷ್ಟೇ, ಮತ್ತು ಸ್ಯಾರಿದು ಬಾರ್ಡರ್ ಅಟ್ಯಾಚ್ ಮಾಡಿದ್ರು ಕೂಡ ಅಷ್ಟೇ, ನಾನು ಫ್ರಂಟಿಗೆ ಕೂಡ ಅಟ್ಯಾಚ್ ಮಾಡ್ತೇನೆ. ಅದು ತುಂಬ ಚೆಂದ ಕಾಣುತ್ತೆ ಹಾಗಾಗಿ. ನೋಡಿ ಈಗ ಅದು ಹೇಗಿದೆ ಅಲ್ವಾ ಅದೇ ರೀತಿ ಇದನ್ನು ಕೂಡ ಇಟ್ಟು ನಾವು ಸ್ಟಿಚ್ ಮಾಡಿ ತರೋಣ ಆಯಿತಾ. ನೋಡ್ಬೋದು ನೀವು ಈ ಥರ ಅರ್ಧ ಇಂಚ್ ಗ್ಯಾಪ್ ಇದಕ್ಕೆ ಕೂಡ ಆಯಿತಾ ಸೇಮ್. ನೀವು ಇಲ್ಲಿ ನೋಡ್ಬೋದು ನಂದು ರೆಡಿ ಆಯಿತು. 2 ಡೋರಿ ಕೂಡ ಈಗ ಸ್ಟಿಚ್ ಮಾಡಿ ಆಯ್ತಲ್ವಾ. ಇದೇ ರೀತಿ ನಮಗೆ ಬ್ಯಾಕಿಗೆ ಈಗ ನಾವು ಸ್ಟಿಚ್ ಮಾಡಬೇಕಾಯ್ತಾ. ಇದರ ನೆಕ್ಸ್ಟ್ ಇವಾಗ ನಮಗೆ ಬ್ಯಾಕ್ ಪಾರ್ಟ್ ನೋಡ್ಬೋದು ನೀವು ಇಲ್ಲಿ ಬ್ಯಾಕ್ ಪಾರ್ಟ್ ಇದೆ ಅಲ್ವಾ. ಈಗ ಬ್ಯಾಕ್ ಪಾರ್ಟನ್ನು ಕೂಡ ನಾನು ಪೇಪರ್ ಮೇಲೆ ಇಟ್ಕೊಂಡಿದ್ದೀನಲ್ವಾ. ಈಗ ಅದನ್ನು ಕೂಡ ಫಸ್ಟ್ ಬಟ್ಟೆಯನ್ನು ಪೇಪರಿಗೆ ಜಾಯಿಂಟ್ ಮಾಡಬೇಕು. ಬಟ್ಟೆಯನ್ನು ಕರೆಕ್ಟಾಗಿ ಇಟ್ಕೊಂಡು ಪೇಪರಿಗೆ ಜಾಯಿಂಟ್ ಮಾಡಿ ಆಯಿತಾ. ಮೊದಲಿಗೆ ನೋಡ್ಬೋದು ಅದು ಹೇಗಿದೆ ಅದೇ ರೀತಿ ರೌಂಡಾಗಿ ಅದನ್ನು ಜಾಯಿಂಟ್ ಮಾಡಬೇಕು. ನೀವು ನೋಡ್ಬೋದು ಇಲ್ಲಿ ನಾನೀಗ ಬಟ್ಟೆಯನ್ನು ಜಾಯಿಂಟ್ ಮಾಡಿ ಆಯ್ತಾ ಪೇಪರಿಗೆ. ನೋಡಿ ಈ ರೀತಿ. ಈಗ ಇನ್ನು ನಾವು ನೆಕ್ಸ್ಟ್ ಇದಕ್ಕೆ ಡೋರಿಯನ್ನು ಅಟ್ಯಾಚ್ ಮಾಡೋಣ. ಈಗ ಹೇಗೆ ನಾವು ಫ್ರಂಟ್ ಪಾರ್ಟಿಗೆ ಅಟ್ಯಾಚ್ ಮಾಡಿದ್ವಿ ಅಲ್ವಾ ಅದೇ ರೀತಿ ಇದಕ್ಕೆ ಕೂಡ ಎಷ್ಟು ನಿಮಗೆ ಗ್ಯಾಪ್ ಬೇಕು ಅಷ್ಟು ರೀತಿ ಗ್ಯಾಪಲ್ಲಿ ಈಗ ಇದು ಹೇಗೆ ಇದೆ ನೋಡಿ ಅದೇ ಶೇಪಲ್ಲಿ ಅಟ್ಯಾಚ್ ಮಾಡಬೇಕು. ನೋಡಿ ಈ ರೀತಿ ನಿಧಾನಾಗಿ ಮಾಡಿ ಗಡಿಬಿಡಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಆಯಿತಾ. ನೀವು ಇಲ್ಲಿ ನೋಡ್ಬೋದು ಇವಾಗ ನಂದು ಡೋರಿ ಅಟ್ಯಾಚ್ ಮಾಡಿ ಮುಗೀತಾ ಬಂತು ಆಯಿತಾ. ಇದು 1 ಲೇಯರಲ್ಲಿ, ಇದಕ್ಕೆ ಕೂಡ ಡಬಲ್ ಲೇಯರಲ್ಲಿ ಅಟ್ಯಾಚ್ ಮಾಡಲಿಕ್ಕೆ ಉಂಟು ಡೋರಿಯನ್ನು. ಇದು 1 ಲೇಯರ್ ಮುಗೀತಾ ಬಂತು. ಅಂದರೆ ನಾನು ಎಲ್ಲನ ವೀಡಿಯೋ ಮಾಡ್ಕೊಂಡು ಕೂತ್ರೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ, ಹಾಗಾಗಿ ನಾನು ಸ್ವಲ್ಪ ಯಾವುದು ಮೇನ್ ಇದೆ ಅದನ್ನು ಮಾತ್ರ ವೀಡಿಯೋ ಮಾಡ್ತಾ ಇರ್ತೀನಿ ಆಯಿತಾ. ಸೊ ಎಲ್ರಿಗೂ ಸ್ಟಿಚಿಂಗ್ ಮೆಥಡ್ ಸೇಮ್, ಇದರಲ್ಲಿ ಏನೋ ವ್ಯತ್ಯಾಸ ಅಂತ ಇಲ್ಲ ಅಲ್ವಾ. ಹಾಗಾಗಿ
ಅದೇ ನೀವು ನೋಡ್ಬೋದು 1 ಲೇಯರ್ ನಂದು ಇಲ್ಲಿಗೆ ಕಂಪ್ಲೀಟ್ ಆಯ್ತಾಯ್ತಾ. ಅದಾದಮೇಲೆ ಈಗ ಸೆಕೆಂಡ್ ಲೇಯರ್ ಕೂಡ ಅದೇ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಗ್ಯಾಪಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಸೆಕೆಂಡ್ ಲೇಯರ್ ಕೂಡ ಸ್ಟಿಚ್ ಮಾಡಿ. ಇನ್ನು ಇದರಲ್ಲಿ ಎಕ್ಸ್ಟ್ರಾ ಸೈಡಲ್ಲಿ ತುಂಬ ಪೇಪರ್ ಉಳಿದಿದೆ ಅಲ್ವಾ, ಅದೆಲ್ಲ ಪೇಪರ್ ನಮಗೆ ಅಗತ್ಯ ಇಲ್ಲ, ಅದನ್ನು ಕಟ್ ಮಾಡಿ ತೆಗೆದ್ಬಿಡೋಣ ಆಯಿತಾ. ಯಾಕೆಂದರೆ ನಮಗೆ ಥ್ರೆಡ್ ವರ್ಕ್ ಮಾಡುವಾಗ ಅದು ಸ್ವಲ್ಪ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಸರಿ ಆಗಲ್ಲ, ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಳಿ ಆಯಿತಾ. ನೀವು ನೋಡ್ಬೋದು ಇಲ್ಲಿ ನಾನು ತೆಗೆದಾಯಿತು. ಇನ್ನು ಮೊದಲಿಗೆ ನಾನಿಲ್ಲಿ ಫ್ರಂಟ್ ಪಾರ್ಟಿದ್ದು ಬಟ್ಟೆಯನ್ನು ತೆಗೊಳ್ತಾ ಇದ್ದೀನಿ ಆಯಿತಾ. ಇದಕ್ಕೆ ನಾನು ವರ್ಕನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದಂತ ನೋಡ್ಬೋದು ನೀವಿಲ್ಲಿ. 4 ಎಳೆನ ದಾರನ ಹಾಕಿ ರೆಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಹಿಂಬದಿಯಿಂದ ಸೂಜಿಯನ್ನು ಹಾಕಿ ಈ ಕಡೆ ಫ್ರಂಟ್ ಪಾರ್ಟಲ್ಲಿ ಸೂಜಿ ನಮಗೆ ಸಿಗುತ್ತಲ್ವ, ಅದನ್ನು ಹೀಗೆ ಎಳಿಬೇಕು. ಎಳೆದ್ಬಿಟ್ಟು ನಮ್ಮ ಅಪೋಸಿಟಲ್ಲಿ ಎದುರುಗಡೆ ಡೋರಿ ಉಂಟಲ್ವ, ಆ ಡೋರಿ ಕಡೆಯಿಂದ ಸೂಜಿಯನ್ನು ಸುಚ್ಚಿ ನಮ್ಮ ಕಡೆಗೆ ತಗೊಳ್ಬೇಕು. ನೋಡ್ಬೋದು ನೀವಿಲ್ಲಿ ನಮ್ಮ ಎದುರುಗಡೆ ಇರುವ ಡೋರಿಗೆ ಸುಚ್ಚಿ ನಮ್ಮ ಕಡೆ ಎಳ್ಕೊಳ್ಬೇಕು. ಟೈಟಾಗಿ ಎಳೀರಿ ದಾರವನ್ನು ಈ ರೀತಿ. ಅದಾದಮೇಲೆ ದಾರ ಮಧ್ಯಕ್ಕೆ ಬಿಟ್ಬಿಟ್ಟು ಈಗ ಸೂಜಿಯನ್ನು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಮ್ಮ ಸೈಡಿನಿಂದ ಆ ಕಡೆಗೆ ಹೋಗಬೇಕು ಆಯಿತಾ, ಅಪೋಸಿಟಲ್ಲಿ ನೋಡ್ಬೋದು. ಇದನ್ನು ಮಾಡುವಾಗ ಏನು ಮಾಡಿ, ತುಂಬ ಅಬ್ಸರ್ವ್ ಮಾಡ್ಕೊಂಡು ಮಾಡಿ ಆಯಿತಾ, 1-2 ಸಲ ಮತ್ತು ಈಸಿಯಾಗಿ ಬರುತ್ತೆ. ದಾರನ ಮಧ್ಯದಲ್ಲೇ ಇಟ್ಟಿರಬೇಕು ಆಯಿತಾ. ನೋಡಿ ಈ ರೀತಿ ಟೈಟಾಗಿ ಎಳೀರಿ. ಈಗ ನೆಕ್ಸ್ಟ್ ಆ ಕಡೆಯಿಂದ ನಿಮ್ಮ ಕಡೆಗೆ ನೋಡ್ಬೋದು, ದಾರನ ನಾನು ಅಲ್ಲೇ ಇಟ್ಟಿದ್ದೀನಿ ಮಧ್ಯದಲ್ಲಿ. ಆ ಕಡೆಯಿಂದ ನಿಮ್ಮ ಕಡೆಗೆ ಎಳೆದು ಈಗ ಟೈಟ್ ಲಾಕ್ ಮಾಡಿ, ಆವಾಗ ಅದು ಡಿಸೈನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ನಿಮಗೆ. ನೋಡಿ ಇವಾಗ ಈ ಕಡೆಯಿಂದ ಆ ಕಡೆಗೆ ಹೋಗಬೇಕು. ಒಂದು ಸಲ ನಿಮ್ಮ ಕಡೆಯಿಂದ ಆ ಕಡೆ ಹೋಗಿ, ಇನ್ನೊಂದು ಸಲ ಆ ಕಡೆಯಿಂದ ನಿಮ್ಮ ಕಡೆ ಬನ್ನಿ. ಇದೇ ಥರ ಕಂಟಿನ್ಯೂ ಮಾಡಿ. ನೋಡ್ಬೋದು ನೀವಿಲ್ಲಿ ಒಂದು ಸಲ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಕಡೆಯಿಂದ ಆ ಕಡೆ ಹೋಗಬೇಕು ನೋಡಿ, ಮತ್ತು ಇನ್ನೊಂದು ಸಲ ಏನು ಮಾಡಬೇಕಂದ್ರೆ ಆ ಕಡೆಯಿಂದ ನಿಮ್ಮ ಕಡೆ ಬರಬೇಕು. ಈಗ ನೋಡಿ ನಾನು ಆ ಕಡೆಯಿಂದ ನಿಮ್ಮ ಕಡೆ, ಅಂದರೆ ಆ ಕಡೆ ಅಂತ ಹೇಳಿದ್ರೆ ಡೋರಿ ಇದೆ ಅಲ್ವ, ಆ ಡೋರಿ ಕಡೆಯಿಂದ ನಿಮ್ಮ ಸೈಡ್ ನೋಡಿ ಈ ಥರ ಆ ಡೋರಿಯಿಂದ ನಿಮ್ಮ ಕಡೆಗೆ ಒಂದು ಸೂಜಿಯನ್ನು ಹಾಕಿ ಈ ರೀತಿ ದಾರ ಎಳ್ಕೊಳ್ಳಿ. ದಾರಾನ ಮಧ್ಯದಲ್ಲೇ ಬಿಟ್ಬಿಟ್ಟು ಮತ್ತು ನಿಮ್ಮ ಸೈಡಿಂದ ಆ ಕಡೆ ಅಪೋಸಿಟಿಗೆ ಒಂದು ಕೊಂಡೋಗಿ ಆಯಿತಾ ಸೂಜಿಯನ್ನು ಈ ರೀತಿ. 1 ಸಲ ಇಲ್ಲ 2 ಸಲ ನೋಡಿ, ನಿಮಗೆ ಬರುತ್ತೆ. ಇದು ತುಂಬಾ ಈಸಿ ಇದೆ ಆಯಿತಾ, ಕನ್ಫ್ಯೂಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ ಒಂದು ಸಲ ಆ ಕಡೆಯಿಂದ ನಿಮ್ಮ ಕಡೆಗೆ ಆ ಡೋರಿ ಮೇಲೆ ಸೂಜಿನ ಸುಚ್ಚಿಬಿಟ್ಟು ನಿಮ್ಮ ಕಡೆ ಎಳ್ಕೊಳ್ಳಿ. ನೋಡ್ಬೋದು ಈ ರೀತಿ ಕರೆಕ್ಟಾಗಿ ಹೀಗೆ ಟೈಟಾಗಿ ಎಳ್ಕೊಳ್ಳಿ, ಆಗ ಡಿಸೈನ್ ಅನ್ನೋದು ನೀಟಾಗಿ ಕೂರುತ್ತೆ. ಹಾಗಾಗಿ ಇನ್ನೊಂದು ಸಲ ಏನು ಮಾಡಿ, ನಿಮ್ಮ ಕಡೆಯಿಂದ ಆ ಡೋರಿ ಕಡೆಗೆ ಚುಚ್ಕೊಂಡೋಗಿ ಆಯಿತಾ. ದಾರಾನ ಮಧ್ಯದಲ್ಲೇ ಇಟ್ಟಿರಿ, ಮತ್ತು ದಾರ ಸೂಜಿಯ ಕೆಳಗೆ ಇರಬೇಕು, ಸೂಜಿಯ ಮೇಲೆ ಇರಬಾರ್ದು. ನೋಡಿ ಈ ರೀತಿ ಆ ಕಡೆಯಿಂದ ನಿಮ್ಮ ಕಡೆಗೆ. ಇದೇ ಮೆಥಡ್ ಬ್ಯಾಕಿಗೆ ಕೂಡ ಆಯಿತಾ, ಸೇಮ್ ಇದೆ, ಏನು ವ್ಯತ್ಯಾಸ ಇಲ್ಲ. ನೋಡಿ ನಿಮ್ಮ ಕಡೆಯಿಂದ ಆ ಕಡೆ ಹೋಗೋದು, ಆ ಕಡೆಯಿಂದ ನಿಮ್ಮ ಕಡೆ ಬರೋದು, ಇದನ್ನೇ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಫುಲ್ ನಮಗೆ ಎಲ್ಲಿವರೆಗೆ ನಾವು ಡೋರಿಯನ್ನು ಅಟ್ಯಾಚ್ ಮಾಡಿದ್ದೀವಿ ನೋಡಿ ಅಲ್ಲಿವರೆಗೆ. ಡೋರಿದು ಎಂಡಿಂಗ್ ಬರುವಾಗ ಮಾತ್ರ ನಾನು ಸ್ವಲ್ಪ ಸಣ್ಣದು ಮಾಡ್ಕೊಳ್ತೇನೆ, ಯಾಕೆಂದರೆ ಅಲ್ಲಿ ನನಗೆ ಹುಕ್ಪಟ್ಟಿ ಅನ್ನೋದು ತುಂಬ ದೊಡ್ಡದಾಗುತ್ತೆ. ಹಾಗಾಗಿ ಈ ಕಡೆ ಬೇರೆ ಕಡೆಯಲ್ಲೆಲ್ಲ ನಾನು ಡಿಸೈನ್ನ ನೋಡ್ಬೋದು ನೀವು, ದೊಡ್ಡದಾಗಿರುತ್ತೆ. ಹುಕ್ಸ್ ಬಟನ್ ಹತ್ತಿರ ಬರುವಾಗ ಮಾತ್ರ ಸ್ವಲ್ಪ ಸಣ್ಣದು ನಾನು ಮಾಡ್ಕೊಳ್ತೇನೆ. ಅದು ಹೇಳಿದ್ನಲ್ವ ತುಂಬ ಉದ್ದ ಬರುತ್ತೆ. ಹಾಗಾಗಿ ನೋಡಿ ನೀವು, ನಾನು ತೋರಿಸಿದ್ದೇನೆ ಫುಲ್ ಡೀಟೇಲ್ ಆಗಿ ನಿಮಗೆ ಯಾವ ರೀತಿ ಮಾಡೋದಂತ. ನಿಮಗೆ ಗೊತ್ತಾಗಲ್ಲ ಅಂದರೆ ಸ್ವಲ್ಪ ವೀಡಿಯೋನ ಪದೇ ಪದೇ ನೋಡಿ ಆಯಿತಾ, ಆವಾಗ ಗೊತ್ತಾಗುತ್ತೆ. ಆಫ್ ಆನ್ ಮಾಡಿ ನೋಡಿ, ನಿಮ್ಗೆ ಎಲ್ಲಿಗೆ ಗೊತ್ತಾಗಲ್ಲ ಅಲ್ಲಿ ಸ್ಟಾಪ್ ಮಾಡಿ, ಮತ್ತು ಹಿಂದೆ ಬ್ಯಾಕ್ ಹೋಗಿ ಸ್ವಲ್ಪ ಪುನಃ ಚೆಕ್ ಮಾಡಿ ಮತ್ತೆ ನೋಡಿ ಆಯಿತಾ. ನೋಡಿ ಇವಾಗ ನೆಕ್ಸ್ಟ್ ನಿಮ್ಮ ಸೈಡಿಂದ ಡೋರಿಯ ಕಡೆಗೆ ಹೋಗಿ. ತುಂಬಾ ಸುಲಭ ಇದೆ ಫ್ರೆಂಡ್ಸ್, ಏನಿಲ್ಲ, 1ರಿಂದ 2 ಇದನ್ನು ಮಾಡೋ ತನಕ ಆಮೇಲೆ ಆರಾಮದಲ್ಲಿ ನಾವು ಮಾಡ್ಕೊಳ್ಬೋದು. ನೋಡಿ ಡಿಸೈನ್ ಅನ್ನೋದು ನಮಗೆ ಈ ರೀತಿ ರೆಡಿ ಆಗುತ್ತೆ ಆಯಿತಾ. ಇದು ನೀವು ಡಬಲ್ ಲೇಯರ್ ಮಾಡಲ್ಲ ಅನ್ನೋರು ಈ ಥರ ಜಸ್ಟ್ ಸಿಂಗಲ್ ಲೇಯರೇ ಮಾಡಿ ಕೂಡ ಬಿಡ್ಬೋದು ಆಯಿತಾ, ಅದು ಕೂಡ ಚೆಂದ ಕಾಣುತ್ತೆ. ಕೆಲವರು ಸಿಂಗಲ್ ಲೇಯರಲ್ಲಿ ಕೂಡ ಮಾಡ್ತಾರೆ, ನಾನು ಇದನ್ನು ಡಬಲ್ ಲೇಯರಲ್ಲಿ ಮಾಡ್ತಾಯಿದ್ದೀನಿ. ನೋಡಿ ಆ ಕಡೆಯಿಂದ ನಿಮ್ಮ ಕಡೆಗೆ ಒಂದು ಸಲ, ಮತ್ತು ಈಗ
ನಿಮ್ಮ ಸೈಡಿನಿಂದ ಡೋರಿ ಸೈಡಿಗೆ ಒಂದು ಸಲ. ದಾರ ಮಾತ್ರ ಮಧ್ಯದಲ್ಲೇ ಇರಬೇಕು. ನೀವು ನೋಡ್ಬೋದು ಡಿಸೈನ್ ಅನ್ನೋದು ನಮ್ಮದು ಯಾವ ರೀತಿ ರೆಡಿ ಆಗಿದೆ ಅಂತ. ಇದೇ ರೀತಿ ಫುಲ್ 2 ಲೇಯರಿಗೆ ಕೂಡ ನಾವು ರೆಡಿ ಮಾಡ್ಕೊಳ್ಬೇಕಾಯ್ತಾ ಥ್ರೆಡ್ಡನ್ನು. ಅದಾದಮೇಲೆ ಬ್ಯಾಕ್ ಪಾರ್ಟ್ ಆಯಿತಾ, ನೋಡ್ಬೋದು ನೀವು ಬ್ಯಾಕ್ ಪಾರ್ಟಿಗೆ ಕೂಡ ಸೂಜಿಯಲ್ಲಿ 4 ಎಳೆ ದಾರಾನ ಹಾಕಿ ರೆಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಸೇಮ್ ಬ್ಯಾಕಿಂದ ಸೂಜಿಯನ್ನು ಸುಚ್ಚಿಬಿಟ್ಟು ಈ ಕಡೆ ಫ್ರಂಟಲ್ಲಿ ತಗೊಳ್ಬೇಕು. ನೋಡಿ, ಹಿಂಬದಿಯಿಂದ ಸೂಜಿಯನ್ನು ಸುಚ್ಚಿ ಈ ಕಡೆಯಿಂದ ಎಳ್ಕೊಂಡ್ಬಿಡಿ ಆಯಿತಾ. ನೋಡಿ, ಈ ರೀತಿ ಎಳ್ಕೊಂಡು ಕರೆಕ್ಟಾಗಿ ಟೈಟಾಗಿ ಎಳ್ಕೊಳ್ಳಿ. ಅದಾದಮೇಲೆ ಏನು ಮಾಡಬೇಕಪ್ಪ ಅಂದರೆ ಆ ಡೋರಿ ಕಡೆಯಿಂದ ನಿಮ್ಮ ಕಡೆಗೆ ಸೂಜಿಯನ್ನು ಹಾಕ್ಕೊಳ್ಳಿ ಆಯಿತಾ. ನೋಡಿ, ಈ ರೀತಿ ಆ ಡೋರಿಯಿಂದ ಸೂಜಿಯನ್ನು ಹಾಕಿ ನಿಮ್ಮ ಕಡೆಗೆ ಎಳ್ಕೊಳ್ಳಿ. ಎಳ್ಕೊಂಡು ಟೈಟ್ ಮಾಡಿ ಆದಮೇಲೆ ದಾರಾನ ಆಚೆ ಈಚೆ ಎಲ್ಲೂ ಬಿಡಲಿಕ್ಕೆ ಹೋಗಬೇಡಿ, ಮಧ್ಯದಲ್ಲಿಯೇ ಬಿಡಬೇಕು ದಾರಾನ. ನೋಡಿ, ದಾರಾನ ಮಧ್ಯಕ್ಕೇ ಬಿಡಿ ಆಯಿತಾ. ಅದಾದಮೇಲೆ ಏನು ಮಾಡಿ, ನಿಮ್ಮ ಸೈಡಿಂದ ಆ ಕಡೆಗೆ ಹೋಗಿ ಆ ಡೋರಿ ಕಡೆಗೆ ಸೂಜಿಯನ್ನು ಸುಚ್ಚಿ ಎಳೆದು ಟೈಟ್ ಮಾಡಿ ಆಯಿತಾ. ಸ್ವಲ್ಪ ಜಾಗ್ರತೆ ಮಾಡಿ, ಪೇಪರ್ ಅಲ್ವಾ, ಪೇಪರ್ ಕೂಡ ಕಟ್ಟಾಗುತ್ತೆ. ನಾನು ಯಾಕಂದರೆ ಸುಲಭ ಆಗಲಿ ಅಂತ ಪೇಪರಲ್ಲಿ ಮಾಡ್ತಾಯಿದ್ದೀನಿ. ಬಟ್ಟೆಯಲ್ಲಿ ಕೂಡ ಮಾಡ್ಬೋದು ಇದನ್ನು, ಆದರೆ ಆನಂತರ ಬಟ್ಟೆಯನ್ನು ಸ್ಟಿಚ್ ಬಿಡಿಸಿ ಕೂತ್ಕೊಳ್ಬೇಕಲ್ವ, ಹಾಗಾಗಿ ಈ ಪೇಪರ್ ಆದರೆ ನಮಗೆ ಈಸಿಯಾಗಿ ತೆಗೆದ್ಬಿಡ್ಬೋದು. ನೋಡ್ಬೋದು ನೀವು, ಈಗ ನಂದು ಥ್ರೆಡ್ ಡಿಸೈನ್ ಆಯಿತು ಆಯಿತಾ. ನಂದು ಥ್ರೆಡಿದು ಡಿಸೈನ್ ಆದಮೇಲೆ ಈ ರೀತಿ ರೆಡಿಯಾಗಿದೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ತುಂಬಾ ಚೆನ್ನಾಗಿ ಕಾಣ್ತಿತ್ತು ಆಯಿತಾ, ನಿಜ ಹೇಳಬೇಕಂದ್ರೆ ಡಬಲ್ ಲೇಯರಲ್ಲಿ. ನೋಡಿ, ಈ ರೀತಿ. ಇನ್ನು ನಾವು ಇದನ್ನು ಏನು ಮಾಡಬೇಕಂದ್ರೆ ಈ ಪೇಪರನ್ನು ತೆಗೊಂಬಿಡೋಣ ಆಯಿತಾ. ನೋಡಿ, ಈ ಪೇಪರ್ ಆದರೆ ಈ ರೀತಿ ನಾವು ತೆಗೆದ್ಬಿಟ್ರೆ ಮುಗ್ದೋಯ್ತಾಯಿತಾ. ಆ ಡೋರಿಗಳ ಮೇಲೆ ನಾವು ಸ್ಟಿಚ್ಚನ್ನು ಹಾಕಿರೋದನ್ನು ನಾವೀಗ ಬಿಡಿಸ್ಬೇಕು ಅಂತಲೂ ಇಲ್ಲ, ಯಾಕಂದರೆ ಅದು ಸೇಮ್ ದಾರ ಹಾಕಿರೋದ್ರಿಂದ ಅದೇನು ನಮಗೆ ಕಾಣೋದಿಲ್ಲ ನೋಡಿ ನೋಡಲಿಕ್ಕೆ. ಹಾಗಾಗಿ ಅದು ತೆಗೆಯುವ ಅಗತ್ಯ ಇಲ್ಲ. ನಾವು ಬಟ್ಟೆ ಮೇಲೇ ಸ್ಟಿಚ್ ಮಾಡಿದ್ರೆ ಅದನ್ನು ಸ್ಟಿಚ್ಚನ್ನು ಬಿಡಿಸಿ ನಾವು ಬಟ್ಟೆಯನ್ನು ಸಪ್ರೇಟ್ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ನಾನು ಪೇಪರ್ ಮೇಲೇ ಮಾಡ್ತೇನೆ ಯಾವಾಗಲೂ. ಇದು ತುಂಬಾ ಈಸಿ ಮೆಥಡ್ ಆಯಿತಾ. ನೀವು ಕೂಡ ಪೇಪರ್ ಮೇಲೆ ಟ್ರೈ ಮಾಡಿ, ಸ್ವಲ್ಪ ಸ್ಟಿಚ್ ಮಾಡುವಾಗೆಲ್ಲ ಜಾಗ್ರತೆ ಮಾಡಿ. ನೀವು ನೋಡ್ಬೋದು ಇಲ್ಲಿ ಡಿಸೈನ್ ಅನ್ನೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಇದು ಇಟ್ಟಾಗ ಈ ರೀತಿ ಕಾಣುತ್ತಲ್ವ, ವೇರ್ ಮಾಡಿದಾಗ ತುಂಬಾ ಸಖತ್ತಾಗಿರುತ್ತೆ ಆಯಿತಾ. ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ ಡಿಸೈನ್, ನೀವೇ ನೋಡ್ಬೋದು ಇಲ್ಲಿ ವಿಡಿಯೋದಲ್ಲಿ. ಇನ್ನು ಇದಕ್ಕೆ ನಾನು ಶೋಲ್ಡರ್ ಅಟ್ಯಾಚನ್ನು ಮಾಡಿದ್ದೀನಿ. ನೀವೇ ನೋಡ್ಬೋದು ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡಿ ಆದಮೇಲೆ ಯಾವ ರೀತಿ ಕಾಣ್ತಾ ಇದೆ ಅಂತ. ಇದು ಇಟ್ಟಾಗ ಮಾತ್ರ ಈ ರೀತಿ ಕಾಣುತ್ತೆ. ಬಾಡಿಯಲ್ಲಿ ವೇರ್ ಮಾಡಿದ್ಮೇಲೆ ಟೈಟಾಗಿ ಕೂರುತ್ತಲ್ವ, ಆಗ ಡಿಸೈನ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಆಯಿತಾ. ನೋಡಿ, ಈ ಥರ ನಾನು ಇದನ್ನು ಫ್ರಂಟ್ ಸೈಡಿಗೆ ಕೂಡ ಮಾಡಿದ್ದೀನಿ, ಫ್ರಂಟ್ ಪಾರ್ಟಿಗೆ ಕೂಡ ರೈಟ್ ಸೈಡಲ್ಲಿ. ಇದು ನಿಮ್ಮ ಚಾಯ್ಸ್, ಇಷ್ಟ ಇದ್ದರೆ ಮಾತ್ರ ಮಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು ಆಯಿತಾ. ನೋಡಿ, ವೇರ್ ಮಾಡಿದ್ಮೇಲೆ ಟೈಟಾಗಿ ಈ ರೀತಿ ಕೂತ್ಕೊಳ್ಳುತ್ತೆ ಆಯಿತಾ. ಆಗ ಡಿಸೈನ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣುತ್ತೆ. ಖಂಡಿತ ಈ ಡಿಸೈನನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬಾ ಈಸಿ ಇದೆ ಆಯಿತಾ. ನನಗಂತೂ ತುಂಬಾ ಈಸಿ ಅನ್ನಿಸ್ತು, ಬಟ್ ನಿಮಗೆ ಹೇಗೆ ಅನ್ನಿಸುತ್ತೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತಾ. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಮಿಸ್ಟೇಕ್ ಅನಿಸಿದ್ರೆ, ಏನಾದರೂ ಸರಿ ಇಲ್ಲ ಅಂತ ಆ ರೀತಿ ಏನಾದರೂ ಅನ್ನಿಸಿದರೆ ಕೂಡ ನನಗೆ ಹೇಳಿ ಆಯಿತಾ.